ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಪೈ ಜಿ ಕ್ಲಾಸಸ್ 2-3ಗೆ ಸ್ವಾಗತ. ಏನಂತಂದ್ರೆ ಇವತ್ತು ನಾವು ಆಕೃತಿಗಳ ಎಣಿಕೆಗಳ ಪಾಠವನ್ನು ಒಂದು ಸರಣಿಯನ್ನು ಮಾಡ್ತಾ ಇದ್ವಿ. ಈ ಸರಣಿ ಏನು ಇಂಪಾರ್ಟೆಂಟ್ ಅಂದ್ರೆ NMMS ಮತ್ತು NTSC ಅಂದರೆ 10ನೇ ಮತ್ತು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸ್ಕಾಲರ್ಶಿಪ್ ಎಕ್ಸಾಮಿಗೆ ಇರ್ತಕ್ಕಂಥ ಇದು ಒಂದು ಸರಣಿಯಾಗಿರ್ತೈತಿ. ಸೊ ಇದನ್ನು ಯಾವುದೇ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋಕೆ ಇದು ಚಲೋ. ಯಾಕಂತಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೇನೆ, ಇದಕ್ಕೆ ಇಷ್ಟ ಅಲ್ಲ NMMS ಮತ್ತು NTSC ಅಷ್ಟೇ ಅಲ್ಲ, ಇದು ಅನೇಕ ಎಕ್ಸಾಮಿಗಳಿಗೆ. ಹಂಗಂದ್ರೆ ಸಪೋಸ್ ಈಗ ಕಾಲ್ಫಾರ್ಮ್ ಆಗುವಂಥ ಅದು HSTR ಆಗಿರ್ಬೋದು, GPSTR ಆಗಿರ್ಬೋದು, ಮತ್ತು PSTR ಆಗಿರ್ಬೋದು, ಇವು ಎಕ್ಸಾಮ್ಗೆ ಹೆಲ್ಪ್ಫುಲ್ಲ. ಯಾಕೆ ಹೆಲ್ಪ್ಫುಲ್ ಅಂತಂದ್ರೆ ಇದೊಂದು ಕ್ರೈಸ್ದೊಂದು ಇವಿಷ್ಟುಗೆ ಹೆಲ್ಪ್ಫುಲ್ ಅಂತಂದ್ರೆ ಇದೇನೈತಲ್ಲ NMMS NTSC ನಾನು ಕ್ವಶನ್ ಮಾಡ್ತಾ ಇರೋದಿಲ್ಲ, ತೊಗೊಂಡಿರೋದೆಲ್ಲ ಇತರ ಬುಕ್ದಿಂದ. ಏನಂತಂದ್ರೆ ಗೌರ್ಮೆಂಟ್ ಬುಕ್ದಿಂದ. ಗೌರ್ಮೆಂಟ್ ಅಂದರೆ ಮಾನಸಿಕ ಸಾಮರ್ಥ್ಯದ 8ನೇ ಮತ್ತು 10ನೇ ತರಗತಿಗೆ ವಿದ್ಯಾರ್ಥಿಗಳಿರ್ತಕ್ಕಂಥ ಬುಕ್ದಿಂದ ನಾನು ತೊಗೊಂಡೇನು. ಈ ಪ್ರಶ್ನೆ ಸರಣಿಯನ್ನು ನಾನು ಬಿಡಿಸಿದ್ನು. ಸುಮಾರು ಒಂದು 32 ಟಾಪಿಕ್ಗಳಿದಾವೆ. ಈ 32 ಟಾಪಿಕನ್ನು ನಾನು 32 ಟಾಪಿಕ್ ಡಿವೈಡ್ ಮಾಡ್ಕೊಂಡು ಮಾಡತ್ತೇನೋ. ಸೊ ಇದು ಅಷ್ಟೇ ಅಲ್ಲದೆ ಆರ್ಮಿ ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮ್ ಆಗಿರ್ಬೋದು, ಅವಕ್ಕೂ ಹೆಲ್ಪ್ ಐತಿ. ಸೊ ಹಾಗಾಗಿ ನೋಡೋಣ ಇದು ಯಾವ ರೀತಿ ಸರಣಿಗಳದಾವ ಅಂತ ನಾನು ನೋಡ್ಕೋತ ಹೋಗ್ತೇನೆ. ಸೊ ಎಲ್ಲರೂ ಸ್ವಲ್ಪ ನೋಡ್ರಿ, ಇವನ್ನ ಸರಿಯಾಗಿ ನೋಡ್ರಿ. ಯಾಕಂತಂದ್ರೆ ಇದು ಗೌರ್ಮೆಂಟ್ ಬುಕ್ಸ್ ಆಗಿರೋದ್ರಿಂದ ಸೊ ಇದ್ರಾಗಿನ ಪ್ರಶ್ನೆಗಳು ಭಾಳಷ್ಟು ಬರ್ತಾವೆ. ಎಲ್ಲ ನಾನು ಗೌರ್ಮೆಂಟ್ ಬುಕ್ಸ್ ಒಳಗಿನ ತೊಗೊಂಡಿನಿ ಪ್ರಶ್ನೆಗಳನ್ನ. ಸೊ ಸ್ಟಾರ್ಟ್ ಮಾಡೋಣ ಇವತ್ತು ಕ್ಲಾಸ್. ಏನಂತಂದ್ರೆ ಫಸ್ಟು ನಾನು ಆಕೃತಿಗಳ ಎಣಿಕೆಯನ್ನು ತೊಗೊಂಡನು. ಸೊ ಹಾಗಾದ್ರೆ ಆಕೃತಿಗಳ ಎಣಿಕೆ ಇದನ್ನು ನಾನು ಫಸ್ಟ್ ಟಾಪಿಕನ್ನು ಆಕೃತಿಗಳ ಎಣಿಕೆಯನ್ನು ನಾನು 4 ಭಾಗಗಳನ್ನಾಗಿ ಭಾಗ ಮಾಡ್ತೀನಿ. ಹೆಂಗಂತಂದ್ರೆ ಈಗ 4 ಭಾಗಗಳನ್ನ ಮಾಡ್ತೀನಿ ಆಕೃತಿಗಳ ಎಣಿಕೆಯನ್ನು. ಫಸ್ಟ್ ಭಾಗವನ್ನು ನಾನು ಚೌಕ ಅಂತ ತಗೋತೇನೆ, 2ನೇ ಭಾಗವನ್ನು ನಾನು ಆಯತ ಅಂತ ತಗೋತೇನೆ, 3 ಭಾಗವನ್ನು ನಾನು ಚತುರ್ಭುಜ ಅಂತ ತಗೋತೇನೆ, ಇನ್ನು 4ನೇ ಭಾಗವನ್ನು ನಾನು ತ್ರಿಭುಜಗಳು. ಹಾಗಾದ್ರೆ ಈ 4 ಭಾಗಗಳನ್ನು ಒಂದೊಂದಾಗಿ ಡಿವೈಡ್ ಆಗಿ, ಇದು ಬೇಸಿಕ್ ಮೆಥಡು, ಇದು ಭಾರಿ ಬೇಸಿಕ್ಕು ಎಲ್ಲ ವಿದ್ಯಾರ್ಥಿಗಳಿಗೆ. ಇದ್ರಾಗೂ 8ನೇ ಹೈಯರ್ ಎಕ್ಸಾಮ್ ಹೋದವರಿಗೆಲ್ಲ ನೋಡಿರ್ಬೋದು. ಬಟ್ ಯಾರು ನೋಡಿಲ್ಲ ನೋಡ್ಕೊಂಡು ಇಟ್ಕೋರಿ. ಅಂದರೆ SSC ಎಕ್ಸಾಮ್ಗೆ ಅದು ಆಗಿರ್ಬೋದು, ಆರ್ಮಿ ಎಕ್ಸಾಮ್ಗೆ ಆಗಿರ್ಬೋದು, ಅವ್ರು ನೋಡ್ಕೋರಿ. ಸೊ ಇನ್ನೊಂದು ಏನಂತಂದ್ರೆ ಇದು 8ನೇ ತರಗತಿ ಒಳಗೆ ವಿದ್ಯಾರ್ಥಿಗಳಿಗೆ ಬೇಸಿಕ್ಕು, ಇವ್ರು ನೋಡಿರೋದಿಲ್ಲ. ಇದನ್ನು ಫಸ್ಟ್ ಟೈಮ್ ನೀವು ನೋಡತ್ತೀರಿ ವಿಡಿಯೋಗಳನ್ನ. ಸೊ ಸರಿಯಾಗಿ ತಿಳ್ಕೊಂಬಿಡ್ರಿ ಹೆಂಗದಾವು ಸರ್, ಹೆಂಗೆ ಡಿವೈಡ್ ಮಾಡಿ ಯಾವ 4 ಭಾಗಗಳನ್ನ ಯಾವ ರೀತಿ ಹೆಂಗೆ ನಾನು ಟ್ರಿಕ್ಸ್ ಮಾಡಿ ಯೂಸ್ ಮಾಡಿ ಅವನ್ನ ಮಾಡ್ತೀವಿ ಅಂತೇಳಿ. ಸೊ ಮೊದಲನೇದಾಗಿ ನಾವು ನೋಡಿದ್ದು ಯಾವುದಂತಂದ್ರೆ ಚೌಕಗಳನ್ನ. ಹಾಗಾದ್ರೆ ನೋಡೋಣ ಚೌಕಗಳದ ನಾವು ನೋಡೋಣ ಯಾವ ರೀತಿ ಚೌಕಗಳದ್ದು ನಾವು ಮಾಡ್ತೀವಿ ಅಂಥೇಳಿ. ಹಾಗಾದ್ರೆ ಈಗ ಫಸ್ಟ್ ಪ್ರಶ್ನೆಯನ್ನು ಬರ್ತೈತಿ. ಹಾಗೆ ಸಿಂಪಲ್ ಪ್ರಶ್ನೆಯನ್ನು ಕೊಡ್ತೇನೆ ನಾನು. ಮೊದಲು ಚೌಕದ ಬಗ್ಗೆ ನಾನು ತೊಗೊಂಡಾಗ ಸೊ ಹಿಂಗೆ ಕೊಡ್ತೇನೆ, ಇದ್ರಾಗ ಎಷ್ಟು ಚೌಕ ಅದಾವೆ ಎಣಿಸ್ರಿ ಅಂತ ಹೇಳ್ತೀನಿ. ಸೊ ಹಾಗಾದ್ರೆ ನೀವು ಕಾಮನ್ ಆಗಿ ಹೇಳ್ಬೋದು ಎಲ್ಲರನ್ನಾಗ, ಸರ್ 1 2 3 4 ಸರ್ ಟೋಟಲ್ ಇರೋದೊಂದು 5 ಅದಾವ್ರಿ ಅಂತ ಹೇಳ್ತೀರಿ. ಹಾಗಾದ್ರೆ ಇದ್ರಾಗ 5 ಅದಾವ್ರಿ ಅಂತ ಕಾಮನ್ ಆಗಿ ಎಣಿಸ್ರಿ. ಇದ ಪ್ರಶ್ನೆಯನ್ನು ನಿಮ್ಗೆ ನಾನು ಸ್ವಲ್ಪ ದೊಡ್ಡದಾಗಿ ಕೊಡ್ತೇನೆ. ಹೆಂಗಂದ್ರೆ ನೋಡಿಲಿ ಹಿಂಗೆ ಕೊಡ್ತೇನೆ. ಸ್ವಲ್ಪ ಆಗ್ತಿರ್ತಾವೆ ಆಕೃತಿಗಳು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದು ಪೆನ್ಸಿಲ್ ಅಲ್ಲ, ಇದು ಟ್ಯಾಬ್ದು. ಸೊ ಹಂಗಾಗಿ ಈ ಪ್ಯಾಡ್ ಮೇಲೆ ಮಾಡ್ಬೇಕಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ತಾವೆ. ಸೊ ಇಲ್ಲಿ ನೋಡ್ರಿ ಈಗ ಕೊಟ್ಟಿರ್ತಾನೆ. ಈಗ ಹೇಳ್ಬೇಕು ನೀವು ಯಾವುದು ಸರ್ ಎಷ್ಟು ಚೌಕಗಳದಾವು ಅಂತಿದ್ರೋಗಿ ಅಂತಂದ್ರೆ ನೀವು ಅಲ್ಲಿ ವಿದ್ಯಾರ್ಥಿ ಎಕ್ಸಾಮ್ನಾಗ ಏನಾದರೂ ಹಿಂಗೆ ರೀತಿ ನಿಲ್ಸ್ಕೊಂಡು ಕೂತ್ಬಿಟ್ರೆ ಹೋಗ್ಬಿಡ್ತೀವಿ. ಯಾಕಂದ್ರೆ ನಿಮ್ಗೆ NMMS ಎಕ್ಸಾಮ್ದಾಗ ಮಾನಸಿಕ ಸಾಮರ್ಥ್ಯ ಮ್ಯಾಟ್ನ್ಯಾಗ ಟೋಟಲ್ ಜಿಮ್ಯಾಟ್ನಾಗ ನಿಮ್ಗೆ 90 ಪ್ರಶ್ನೆ ಇರ್ತಾವೆ, 90 ನಿಮಿಷ ಟೈಮ್ ಇರುತ್ತೆ. ಹಂಗಂದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ. ಭಾಳ ಅನಿಸ್ಬೋದಲ್ಲ, ಅನಿಸ್ತದೆ 1 ನಿಮಿಷ ಟೈಮು ಮಾಡ್ಬೋದು ಅಂತ. ಅಲ್ಲ, ಯಾಕಂತಂದ್ರೆ ಅಲ್ಲಿ ನೀವು ಇವನ್ನೇನಾದರೂ ಪ್ರಶ್ನೆಗಳನ್ನ ನೋಡಿಬಿಟ್ರಿ ಅಂತಂದ್ರೆ ಅಲ್ಲಿ ಭಾಳಷ್ಟು ನಿಮ್ಗೆ ಅದು ಹೆಂಗೆ ಟೈಮ್ ಹೋಗೈತೆ ಅಂತ ಗೊತ್ತಿರೋದಿಲ್ಲ, 90 ನಿಮಿಷ ಹೆಂಗೆ ಹೋಗೈತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾವು 1 ನಿಮಿಷ ಅಂತ ಪರ್ಟಿಕ್ಯುಲರ್ ಮಾಡ್ಬೋದು. ಇಂಥ ಕ್ವಶನ್ಗಳನ್ನ, ಈ ಟ್ರಿಕ್ಸ್ ಆಗಿ ಯೂಸ್ ಮಾಡುವಂಥ ಕ್ವಶನ್ಗಳನ್ನ ಬರೀ 30 ಸೆಕೆಂಡ್ನಾಗ ನೀವು ಬಿಡಿಸ್ಬೇಕು. 30 ಸೆಕೆಂಡ್ನಾಗ ಬಿಡಿಸಿ ಇಂಥ 30 ಸೆಕೆಂಡ್ನಾಗ ಬಿಡಿಸೋಟ್ಟು ನಾ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಈ 30 ನಿಮಿಷನ ಬಿಡಿಸುವಂಥವನ್ನ ನೀವು ಹಿಂಗೆ ಅಷ್ಟು ಒಂದು 10-20 ಕ್ವಶನ್ಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಟೈಮ್ ಸೇವ್ ಆಕೈತಿ. ಮತ್ತು ಟೈಮ್ ಸೇವ್ ಮತ್ತು ಬೇರೆ ಬೇರೆ ಕ್ವಶನ್ಸನ್ನು ಬಿಡಿಸಕ್ಕೆ ಸಿಗ್ತೈತಿ. ಹಾಗಾದ್ರೆ ನೋಡೋಣ ಈ ಪ್ರಶ್ನೆಯನ್ನು ಕೊಟ್ಟೆ, ಇದ್ರಾಗ ಎಷ್ಟು ಚೌಕಗಳದ ಅಂತ ಗುರ್ತಿಡಿ ಅಂತಂದ್ರೆ ನೀವು ಹೆಂಗೆ ಗುರ್ತಿಡ್ತೀರಿ ಸರ್ ಹೇಳ್ಬೋದು. ಇದ್ರಾಗ ನೀವೇನು ಮಾಡ್ತೀರಿ, ಎಣಿಸ್ಕೊಂಡು ಕುಂದಿರ್ತೀರಿ. ಹಾಗಾದ್ರೆ ಇದ್ರಾಗ ಸಿಂಪಲ್ ಟ್ರಿಕ್ ಐತಿ. ನಾನು ಸಿಂಪಲ್ ಟ್ರಿಕ್ ಡೈರೆಕ್ಟಾಗಿ ಹೇಳ್ತೀನಿ ನೋಡ್ರಿ. ಫಸ್ಟು ಇದ್ರಾಗ ಬರ್ಕೋಬೇಕು 1 2 3 1 2 3 ಅಂತ ಹಿಂಗೆ ಬರ್ಕೋಬೇಕು. ಸೊ ಹಾಗಾದ್ರೆ ಈಚೆಗಡೆ 3 ಈಚೆಗಡೆ 3 ಚೌಕಗಳದಾವ ಅಂತ ಬರ್ಕೊಂಡು ಹಾಗಾದ್ರೆ ಕೊನೆ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ. ಹಾಗಾದ್ರೆ 3 3 ಎಷ್ಟು 9. ಹಾಗಾದ್ರೆ 2 2 ಎಷ್ಟು 4. 1 1 ಎಷ್ಟು 1. ಹಾಗಾದ್ರೆ ಅಟ್ಟೂ ಕೂಡಿಸ್ರಿ ನೋಡೋಣ. 9 4 ಇವು 5 9 ಕೂಡಿಸಿದ್ರೆ ಎಷ್ಟಾಯಿತು 14 ಆಯ್ತು. ಹಾಗಾದ್ರೆ ಟೋಟಲ್ ಎಷ್ಟು ಇದ್ರಾಗ ಎಷ್ಟು ಚೌಕಗಳದಾವೆ 14 ಚೌಕಗಳದಾವೆ. ಸರ್ ನಾ ಟ್ರಿಕ್ಸ್ ಒಳಗೆ ಹೇಳಿ ಅದ್ರ ಗೊತ್ತಿಡ್ದು ಹೇಳಬೇಕಲ್ಲ ಸರ್, ಎಣಿಸ್ ಹೇಳೋಲ್ಲ, ಒಮ್ಮೆ ಎಣಿಸ್ ಹೇಳ್ತೀನಿ ನಿಮ್ಗೆ. ಹಂಗೆ ಸೊ ಹಾಗಾದ್ರೆ ನೋಡಿರಿ 1 2 3 4 5 6 7 8 9 ಆಯಿತಾ. ಇದೊಂದು ದೊಡ್ಡದೊಂದು ಎಷ್ಟೈತಿ 10 ಐತಿ. ಇಲ್ಲಿ ಒಳಗೆ ಒಂದು ಐತಿ ನೋಡಿ 11. ಈ ಸೈಡ್ ಒಂದು ಐತಿ 12. ಸೊ ಇನ್ನೊಂದು ಕೆಳಗೆ ಈ ಕಡೆ ಐತಿ 13.
ಇನ್ನೊಂದು ಈ ಕಡೆ ಐತಿ 14. ಒಟ್ಟು ಎಷ್ಟು ಅದಾವೆ? 14 ಅದಾವೆ. ಇದು ನನಗೆ ಗೊತ್ತೈತಿ, ನಾನು ಡೈರೆಕ್ಟಾಗಿ ಸ್ಪೀಡಾಗಿ ಎಣಿಸೀನಿ. ಆದ್ರೆ ಭಾಳಷ್ಟು ಮಂದಿಗೆ ಗೊತ್ತಿರೋಂಗಿಲ್ಲ, ನೀವು ಎಣ್ಸ್ಕೋಬೋದು ಹಂಗೆ ಟೈಮ್ ಕಳೆದು ಬಿಡ್ತೀರಿ. ಇದ್ರಾಗ ಡಿಫ್ರೆಂಟ್ ಕ್ವಶನ್ಸ್ ಬರ್ತಾವೆ. ಸೊ ನಾನು ನೋಡ್ದೇನು ಇದ್ರಾಗ ನೀವು ಎಷ್ಟದ ಹಂಗೆ ಗುರ್ತಿಡಿದ್ರಿ, ಎಲ್ಲರೂ ಹೇಳ್ತೇನೆ. ಟ್ರಿಕ್ಸ್ ಕ್ಲಿಯರ್ ಐತೆ ಎಲ್ಲರಿಗೂ, ಯಾವ ರೀತಿ ಟ್ರಿಕ್ಸ್ ಐತೆ ಅಂತೇಳಿ. ಹಾಗಾದ್ರೆ ಇಂಥದನ್ನು ನಾನು ಇನ್ನೊಂದು ಸ್ವಲ್ಪ ಲೆಂಗ್ದಿ ತೊಗೋತೇನೆ ನೋಡ್ರಿ, ಹಿಂಗೆ ತೊಗೋತೇನೆ. ಹಾಗಾದ್ರೆ ಇದ್ರಾಗೆ ಇದೊಂದು ಸ್ವಲ್ಪ ಚೌಕ ಐತೆ ಅಂತ ತಿಳ್ಕೊರಿ, ಆಯತಗತೆ ಸ್ವಲ್ಪ ಕಾಣತೈತಿ, ಚೌಕ ಅಂತ ತಿಳ್ಕೊರಿ. ಹಾಗಾದ್ರೆ ಇದ್ರಾಗ ಮಾಡ್ಬೇಕಾರೆ ನೋಡ್ರಿ ಟ್ರಿಕ್ ಗೊತ್ತೈತೆ ಎಲ್ಲರಿಗೂ. ಏನ 1 2 3 4 ಸೇಮ್ 1 2 3 4 ಅಂತ ಬರ್ಕೋತಾರೆ. ಕೊನೆ ಸಂಖ್ಯೆ 4 4 16, 3 3 9, 2 2 4, 1 1 1. ಇವನ್ನ ಅಷ್ಟನ್ನು ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ, ನೀವು ಚೆಕ್ ಮಾಡಿರಿ. ಬಟ್ ನಾನು ಇನ್ನೊಂದು ಕ್ವಶನ್ ಕೊಡ್ತೇನೆ, ಸ್ವಲ್ಪ ಡಿಫ್ರೆಂಟಾಗಿ ಹೋಗೋಣ. ಇದ್ರಾಗ ಯಾವ ರೀತಿ ಬರ್ತಾವಂತೆ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಬರ್ತಾವಂತ ಇನ್ನೊಂದು ಕ್ವಶನ್ ಕೊಡ್ತೇನೆ. ಇಲ್ಲಿ ಸಿಂಪಲಾಗಿ ಕೊಡ್ತೇನೆ, ನೆಕ್ಸ್ಟ್ ಆಯ್ತು ಹೋಗ್ಬಿಡೋನು. ಸೊ ಹಾಗಾದ್ರೆ ಹಿಂಗೆ ಕೊಡ್ತಾರಪ್ಪಿ, ಇದ್ರಾಗ ಎಷ್ಟು ಚೌಕ ಅದಾವೆ ಸರ್, ನೋಡೋಕೆ ಆಯತಗತೆ ಕಾಣತ್ತಿಲ್ರಿ ಅಂತ ನೀವು ಅನ್ಬೋದು. ಬಟ್ ಹಿಂಗೆ ಚೌಕವನ್ನು ಕೊಡ್ತಾನೆ. ಸೊ ಇದು ಚೌಕ ಅಂತ ತಿಳ್ಕೊರಿ. ಸೊ ಇದಕ್ಕೆ ನೋಡೋಕೆ ಆಕೃತಿ ಆಯತಗತೆ ಕಾಣತ್ತೆ, ಬಟ್ ಅದ್ರಾಗ ಇರ್ತಕ್ಕಂಥ ಚೌಕಗಳು ಎಷ್ಟದ ಅಂತ ಕೇಳ್ತಾನೆ. ಸೊ ಈಗ ಈ ಕೇಳಿದಾಗ ನೀವೇನು ಮಾಡ್ತೀರಿ? ಸೊ ಅವಾಗ ಟ್ರಿಕ್ಸು ಕೊನೆ ಸಂಖ್ಯೆಗಳನ್ನ ಮಾಡಕ್ರಿ. ಇತ್ರಾಗೂ ಹಂಗೆ ಟ್ರಿಕ್ ಐತೆ, ಸೇಮ್ ಏನಿಲ್ಲ. ಹಿಂಗೆ ಬಂದಾಗ ಈ ಕಡೆ ಕಂಬಸಾಲಗಳು ಎಷ್ಟದಾವು? 5 ಕಂಬಸಾಲಗಳು, 1 2 3 4 5 ಕಂಬಸಾಲಗಳು. ಅಡ್ಡ ಸಾಲಗಳು ಎಷ್ಟದಾವು? 1 2 3 ಅಡ್ಡ ಸಾಲಗಳು. ಅವಾಗಲೇ ನೀವು 3 3 ಅಂತ ಹಿಂಗೆ ಗುಣಾಕಾರ ಮಾಡ್ಕೊಂಡಿದ್ರಿ. ಬಟ್ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಹೆಂಗೆ ಮಾಡ್ಬೇಕಂದ್ರೆ 5 3 15 ನೋಡ್ರಿ, ಕೊನೆ ಸಂಖ್ಯೆ 4 2 8. ಹಾಗಾದ್ರೆ 3 1 3 ಸರ್, ಕೊನೆ ಉಳಿದಲ್ರಿ, ಇವ್ನು ಬಿಟ್ಬಿಡೋದು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನೋಡ್ರಿ ಈಗ ಎಷ್ಟು? 15ರಾಗ 8 ಕುಡಿಸಿದ್ರೆ ಎಷ್ಟು ಆಕೈತಿ? ನೀವು 23, 23ರಾಗ 3 ಕುಡಿಸಿದ್ರೆ 26. ಹಾಗಾದ್ರೆ ಇದ್ರಾಗ ಎಷ್ಟು ಅದಾವು? 26 ಚೌಕಗಳದಾವ ಅಂತ ಕ್ಲಿಯರ್ ಆಗಿರುತ್ತೆ. ಹತ್ರ 15 ಸೆಕೆಂಡ್ನಾಗ ನೀವು ಬಿಡಿಸ್ಬೋದು. ಸೊ ಈ ರೀತಿ ಪ್ರಶ್ನೆ ಬರ್ತಾವೆ. ಇನ್ನು ನಾವು ಟೈಪ್ ನಂಬರ್ 2 ಅಂತ ತಗೋತೇನೆ. ಟೈಪ್ ನಂಬರ್ 2 ಯಾವ್ದು? ಸ್ವಲ್ಪ ಸ್ಪೀಡ್ ಆಗ್ತಿರ್ತೈತಿ, ಯಾಕಂದ್ರೆ ಇದು ಬೇಸಿಕ್ ಐತಿ. ಸ್ವಲ್ಪ ರಿಪೀಟ್ ನೋಡ್ರಿ. ಹಾಗಾದ್ರೆ ಟೈಪ್ ನಂಬರ್ 2 ಆಯತವನ್ನ ಕೇಳ್ತಾನೆ. ಸರ್ ಇದ್ರಾಗ ಎಷ್ಟು ಆಯತದಾವ ಅಂತಂದ್ರೆ ಕಾಮನ್ ಆಗಿ ಹೇಳ್ತೀರಿ ನೀವು. ಇದ್ರಾಗ ಎಷ್ಟು ಅದಾವ ರೀ ಸರ್? ಅದ್ರಂಗ ಆಯತಗಳನ್ನ ಇದ್ರಾಗ ಎಣಿಸ್ಬೇಕು. ಹಾಗಾದ್ರೆ ಇದ್ರಾಗ ಎಷ್ಟು ಅದಾವ ಅಂತ ಹೆಂಗೆ ಹೇಳ್ತೀರಿ? 1 2 ಸರ್ 3 4, ಇದು ಟೋಟಲ್ ಆಗಿರೋದು ಒಂದು 5, ಈ ಕಡೆ ಒಂದು ಆಗಿರೋದು 6, ಮತ್ತು ಇದೊಂದು 7, ಇಲ್ಲೊಂದು ಐತಿ ನೋಡ್ರಿ, ಹಿಂಗೆ 8, ಇದೊಂದು 9. ಸರ್ ಒಟ್ಟು 9 ಆಯತಗಳದಾವ ಅಂತ ಹೇಳ್ತೀರಿ. ಹಾಗಾದ್ರೆ 9 ಆಯತಗಳದ ಸರ್ ಹೆಂಗೆ ಎಣಿಸ್ತೀರಿ ಅಂತಂದು ಅನ್ಬೋದು. ನೀವು ಇಷ್ಟೆಲ್ಲ ಎಣ್ಸ್ಕೊಂತ ಕುಂಡ್ರಕ್ಕೆ ಹೋಗ್ಬೇಡ್ರಿ, ಎಣ್ಸ್ಕೊಂತ ಕುಂಡ್ರೊಬಿಟ್ಟ ಟೈಮ್ ಹೋಗ್ತೈತಿ. ಸೊ ಅದಕ್ಕೆ ಸಿಂಪಲ್ ಟ್ರಿಕ್ಸ್ ಹೇಳಿಬಿಡ್ತೇನೆ, ಡೈರೆಕ್ಟಾಗಿ ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ. ಸೊ ಹೆಂಗೆ ಅಂತಂದ್ರೆ ನೋಡ್ರಿ, ಇಲ್ಲಿ ಈಗ ಇದೇ ರೀತಿ ತೆಗೆದಿದ್ರೆ ಆಯ್ತಾ, ಇದೇ ರೀತಿ ತೆಗೆದಿದ್ರಿ. ಸೊ ಇದ್ರಾಗ ಎಷ್ಟು ಆಯತಗಳದಾವೆ? 9. ನೋಡೋಕೆ ಅದ್ರಾಗ 9 ಚೌಕತೆ ಅಲ್ಲದು, ಇದು ಬೇರೆ 9 ಆಯತಗಳು ಯಾವ್ಯಾವ ರೀತಿ ಬರ್ತಾವೆ ಅಂತೇಳಿ ಎಂಗಲ್ನಾಗ ಎಣಿಸ್ಬೇಕಾಕೈತಿ. ಸೊ ಅದ್ರಾಗ ಸಿಂಪಲ್ ಟ್ರಿಕ್ಸ್ ಏನಂದ್ರೆ 1 2. ಸೊ ಸೇಮ್ ಆ್ಯಸ್ ಇಟ್ ಈಸ್ ಕಂಬಸಾಲು ಅಡ್ಡ ಸಾಲುಗಳನ್ನ ನಂಬರ್ ಹಾಕೋದು. ಇಲ್ಲಿ ಏನು ಮಾಡ್ಬೇಕಂದ್ರೆ ಅಲ್ಲಿ ಡಿಫ್ರೆಂಟ್ ಇತ್ತು, ಇಲ್ಲಿ ಡಿಫ್ರೆಂಟ್ ಐತಿ. ಇಲ್ಲಿ ನನಗೆ ಪ್ಲಸ್ ಹಚ್ಬಿಡೋದು ನೋಡ್ರಿ. 1ರಾಗ 2 ಕೂಡಿಸಿದ್ರೆ ಎಷ್ಟದು? 3. 1ರಾಗ 2 ಕೂಡಿಸಿದ್ರೆ ಎಷ್ಟು? 3. ಹಾಗಾದ್ರೆ 3 ಇಂಟು 3 ಎಷ್ಟಾಯ್ತು? 9. ಹಾಗಾದ್ರೆ ಎಷ್ಟು? 9. ಸಿಂಪಲ್. ಕ್ಲಿಯರ್ ಆಯ್ತು ಎಲ್ಲರಿಗೂ? ಹಾಗಾದ್ರೆ ಆಯತಗಳನ್ನು ಯಾವತ್ತು ಚೌಕಗಳನ್ನು ಕೊನೆ ಸಂಖ್ಯೆಗಳನ್ನ ಗುಣಿಸ್ತೀವಿ, ಅವುಗಳನ್ನ ಪ್ಲಸ್ ಮಾಡ್ತೀವಿ. ಆದ್ರೆ ಆಯತಗಳನ್ನ ಕಂಬ ಸಾಲಗಳನ್ನ ಎಣಿಸ್ಕೊಂಡು ಬರ್ಕೊಂಡಂಥವನ್ನೆಲ್ಲ ಕೂಡಿಸ್ಕೋತೀವಿ. ಈ ಕಡೆ ಅಡ್ಡ ಸಾಲಗಳನ್ನ ಬರ್ಕೊಂಡಂಥವನ್ನೆಲ್ಲ ಕೂಡಿಸ್ತೀವಿ, ಅವನ್ನ ಗುಣಿಸ್ಬಿಡ್ತೀವಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ 9. ಈಗ ಒಂದು ನಾನು ಕೊಡ್ತೇನೆ ಎಕ್ಸಾಂಪಲ್, ಹಂಗೆ ಸುಮ್ಮ ನೋಡ್ರಿ, ನೋಡೋಣ ಯಾರಿಗೆ ಬಂದವ್ರು ಮಾಡ್ರಿ. ಸಿಂಪಲ್ಲು. ಇವು ಆಯ್ತಾ ಅಂತ ತಿಳ್ಕೊರಿ. ಸೊ ಹಾಗಾದ್ರೆ ಇದ್ರಾಗ ಎಷ್ಟು ಅದಾವ ರೀ? ಇದ್ರಾಗ ಇಡದಾವ ಅಂತ ಸಿಂಪಲ್ ನೋಡ್ರಿ. ಈಗ ಈ ಪ್ರಶ್ನೆ ಒಳಗೆ ನೀವು ಗುರ್ತಿಡಿಬೋದಲ್ಲ ಇದ್ರಾಗ ಎಷ್ಟು ಅದಾವ ಸರ್ ಅಂತೇಳಿ. ಸೊ ಈಗ ಸೇಮ್ ಆ್ಯಸ್ ಇಟ್ ಈಸ್ ಟ್ರಿಕ್ಸು 1 2 3 4 ಐತೆ. 1 2 3. ಹಾಗಾದರೆ ಇವನ್ನ ಎರಡನ್ನ ಎಲ್ಲ ಪ್ಲಸ್ ಮಾಡ್ರೆ 3 2 5, 5 1 6 ಆಯಿತಾ. ಆಮೇಲೆ ಇಲ್ಲಿ ಎಷ್ಟು ಅದ ನೋಡ್ರಿ, 4 3 7, 7 3 10, 7 3 ಎಷ್ಟಾಯ್ತು? 10. 10 6 ಎಷ್ಟು? 60. ಹಾಗಾದ್ರೆ ಇದ್ರಾಗ ಎಷ್ಟು ಅದಾವ ಅಂತ ಗೊತ್ತಾಯ್ತು. ಈಗ ಇದ್ರಾಗ ಎಷ್ಟು ಅದಾವೆ? ಈ ಆಕೃತಿಯಲ್ಲಿ ಎಷ್ಟು ಅದಾವೆ? ಆಯತದ ಆಕೃತಿಯಲ್ಲಿ, ಒಟ್ಟು ಆಯತಗಳ ಆಕೃತಿಯಲ್ಲಿ 60 ಅದಾವ ಅಂತ ಗೊತ್ತೈತೆ. ಕ್ಲಿಯರ್ ಆಯ್ತದೆ ಎಲ್ಲರಿಗೂ? ಸೊ ಟಾಪಿಕ್ ನಂಬರ್ 2 ಇದ್ರಾಗ ಏನು ಡಿಫ್ರೆಂಟ್ ಬೇರೆ ಬರಲ್ಲ. ಇದ್ರಾಗ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಗೆ ಕಂಬ ಸಾಲುಗಳಂತ ಅಡ್ಡ ಸಾಲುಗಳನ್ನ ಕೂಡಿಸ್ಕೊಂಡು ಅವುಗಳನ್ನ ಗುಣಿಸಿದ್ರೆ ಬರ್ತೈತಿ. ಕ್ಲಿಯರ್ ಆಯ್ತಾ? ಟೈಪ್ ನಂಬರ್ 2 ಆಯಿತು. ಇನ್ನು ಟೈಪ್ ನಂಬರ್ 3 ನೋಡೋಣ. ಟೈಪ್ ನಂಬರ್ 3. ಹಾಗಾದ್ರೆ ಟೈಪ್ ನಂಬರ್ 3 ಯಾವುದಿದ್ರಿ ಸರಿ? ಹಾಗಾದ್ರೆ ಟೈಪ್ ನಂಬರ್ 3 ಇರೋದು ನೋಡ್ರಿ ಇಲ್ಲಿ ಕ್ಲಿಯರಾಗಿ. ಟೈಪ್ ನಂಬರ್ 3 ಅಂತ ಹೇಳಿ ನಾನು ಏನು ಹೇಳಿದ್ರಿ, 3ನೇ ನಂಬರ್ ಟೈಪು ನಮ್ಮದು ಚತುರ್ಭುಜದ್ದು. ಕ್ಲಿಯರ್ ಆಯ್ತಾ? ಎದ್ರದ್ದು? ಚತುರ್ಭುಜದ್ದು. ಹಾಗಾದ್ರೆ ಚತುರ್ಭುಜ ಸೇಮ್ ಆಯತದಂಗೆ ಇರ್ತೈತದು, ಚೌಕದಂಗೆ ಕಾಣ್ತಾವೆ.
ಬಟ್ ನೋಡಕ್ಕೆ ಚೌಕ ಅಲ್ಲಿದು. ಹಾಗಾದ್ರೆ ಚತುರ್ಭುಜ ಈ ರೀತಿ ಸ್ವಲ್ಪ ಓರೆಯಾಗಿರ್ತಾವೆ, ಇವುಗಳನ್ನ ನಾವೇನಂತ ಕರಿತೀವಿ, ನಾವು ಚತುರ್ಭುಜಗಳು ಅಂತ ಕರಿತೀವಿ. ಸರಿ, ಇವನು ಹೆಂಗೆ ಮಾಡೋದ್ರಿ? ಮತ್ತು ನಿಮಗೊಂದು ತಲೆಗೆ ಬಂತಲ್ಲ, ಇವನು ಸೇಮ್ ಸರ್ ಇದನ್ನು ಆಯತದಂಗೆ ಮಾಡಿದ್ರು ಏನು ಚೌಕದಂಗೆ ಮಾಡೋದು ಅಂತ ಇದೊಂದು ಸ್ವಲ್ಪ ಕನ್ಫ್ಯೂಷನ್ದಾಗ ಬರ್ತೈತೆ ನಿಮ್ಗೆ. ಸರಿ, ಇವ್ನು ಹೆಂಗೆ ಅನ್ಸೋದ್ರಿ ಅಂದ್ರೆ, ಈಗ ನೀವು ನೋಡಕ್ಕೆ ಚೌಕದಂಗೆ ಕಾಣತ್ತಾವೆ, ಬಟ್ ಎಣ್ಸಾಕಾದ್ರೆ ಚೌಕ ಅಲ್ಲಿವು. ಯಾಕಂತಂದ್ರೆ ಇವು ಚತುರ್ಭುಜಗಳು. ಕ್ಲಿಯರ್ ಆಯ್ತಾ? 2 ಭಾಗಗಳು ಸಮ ಇರ್ತಾವೆ, ಇನ್ನೆರಡು ಭಾಗಗಳು ಬೇರೆ ಸಮ ಇರ್ತಾವೆ. ಕ್ಲಿಯರ್ ಆಯ್ತಾ? ಅವು ಸ್ವಲ್ಪ ಒರೆಯಾಗಿರ್ತಾವೆ, ಅದನ್ನ ನೋಡಿದ್ರೆ. ಬಟ್ ಇದ್ರಾಗ ಹೆಂಗೈತೆ ಅಂತಂದ್ರೆ, ಚತುರ್ಭುಜ ಒಳಗೆ ಇದನ್ನು ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಸೇಮ್ ಆಯತ ಹೆಂಗೆ ಯೂಸ್ ಮಾಡಿದ್ರಲ್ಲ, ಆಯತ ಟ್ರಿಕ್ಸ್ ಹೆಂಗೆ ಯೂಸ್ ಮಾಡಿದ್ರಲ್ಲ ಅದೇ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಬೇಕು. 1 2 3 ಸೇಮ್. ಕ್ಲಿಯರ್ ಆಯ್ತಾ? 1 2 3 ಮತ್ತು ಅವ್ನು ಏನು ಮಾಡಿಬಿಡೋದು ಹೇಳ್ರಿ, ಕೂಡಿಸೋದು. ಹಾಗಾದರೆ ಎಷ್ಟು ಬರ್ತೈತೆ ನೋಡ್ರಿ, 3 2 5 5 1 6. ಕ್ಲಿಯರ್? ಹಾಗಾದರೆ ಇವನು ಸೇಮ್ 6 6 6 ಎಷ್ಟು, 36. ಕ್ಲಿಯರ್ ಆಯ್ತಾ? ಹಾಗಾದರೆ ಚತುರ್ಭುಜವನ್ನು ಎಣಿಸೋದು ಕ್ಲಿಯರ್ ಆಯ್ತಾ? ಚತುರ್ಭುಜ ನಾನು ನೋಡ್ರಿ 3 ಹೇಳ್ಕೊಟ್ನೀಗ. ಒಂದು ಚೌಕ, ಎರಡನೇದು ಆಯತ, ಮೂರನೇದು ಯಾವುದು ಚತುರ್ಭುಜ ಹೆಂಗೈತೆ ಅಂತ ಕ್ಲಿಯರ್ ಆಯ್ತು ಎಲ್ಲರಿಗೂ? ಕೊನೆಯ ಅವ ಸೇಮ್ ಆಯತ ಹೆಂಗೈತಲ್ಲ ಹಂಗೆ ಬರ್ತೈತಿ. ಇದ್ರ ಬೇಕಾದಷ್ಟು ಕೇಳಿ, ಈಗ ನಿಮಗೆ ಕ್ಲಿಯರ್ ಆಗಿಬಿಡ್ತೈತಿ. ಈಗ ಎಷ್ಟು ಬೇಕಾದಷ್ಟು ಸರ್ ಕೇಳ್ರಿ, ಅವ್ನು 1 ಬಿಟ್ಟು 10 ಗೆರೆ ಹಾಕಲಿ ಅದ್ರ ನಮ್ಗೆ ಗೊತ್ತಾಕೈತಿ ರೀ ಅಂತ ನೀವು ಹೇಳ್ತೀರಿ. ಕ್ಲಿಯರ್ ಆಯ್ತು ಎಲ್ಲರಿಗೂ? ನೋಡ್ರಿ, ಇಷ್ಟು ಕೊಟ್ಟೆನೀಗ, ಇಷ್ಟು ಕೊಟ್ಟೆ ಸರ್. ಹೆಂಗೆ ಗುರ್ತು ಹಿಡಿಯೋದು ಈಗ? ಮತ್ತು ಸೇಮ್ 1 2 3 4 5 1 2 3 4 ಅಷ್ಟು ಕೊನೆ ಅಷ್ಟು ಸಂಖ್ಯೆಗಳನ್ನ ಕೂಡಿಸಿದ್ರಿ ಎಷ್ಟು ಬರ್ತೈತೆ ನನಗೆ ಉತ್ತರ ಕಮೆಂಟ್ ಹಾಕಿಬಿಡ್ರಿ. ಕ್ಲಿಯರ್ ಆಯ್ತಾ? ಇದು ನೋಡ್ರಿ ಎಷ್ಟು ಬರ್ತೈತೆ ಅಂತೇಳಿ ಉತ್ತರ. ಯಾವ್ದು ಚತುರ್ಭುಜ ಒಳಗೆ ಪ್ರಶ್ನೆ ಚತುರ್ಭುಜ ಅಂತ ಹಾಕಿ ಇದ್ರೊಳಗೆ ಎಷ್ಟು ಪ್ರಶ್ನೆ ನಂಬರ್ 1 ಅಂತ ತೊಗೊಂಡು ಹಾಕಿ ಕಮೆಂಟ್ ಹಾಕಿದ್ರಾಗ ಎಷ್ಟು ಬಂದೈತೆ ಅಂತೇಳಿ. 5 4 3 2 1 ಈ ಕಡೆ ಐತಿ, ಅವನಷ್ಟು ಕೂಡಿಸಿ ನೀವು ಏನು ಮಾಡ್ಬೇಕು ನಿಮ್ಗೆ ಗೊತ್ತೈತೆ ಟ್ರಿಕ್ಸು. ಸೊ ನೋಡಿರಿ, ಸೊ 4 ಕ್ಲಿಯರ್ ಆಯ್ತು ಎಲ್ಲರಿಗೂ. ಸಾರಿ, ಟೈಪ್ ನಂಬರ್ 3 ಕ್ಲಿಯರ್ ಆಯಿತು. ಆಕೃತಿಗಳ ಎಣಿಕೆಯಲ್ಲಿ ಟೈಪ್ ನಂಬರ್ 3 ಕ್ಲಿಯರ್ ಆಯ್ತು ಎಲ್ಲರಿಗೂ. ಇನ್ನು ಟೈಪ್ ನಂಬರ್ 4 ಬರೋಣ. ಟೈಪ್ ನಂಬರ್ 4 ಎಲ್ಲ ಇಂಟ್ರೆಸ್ಟಿಂಗ್ ಅದಾವೆ, ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಅದಾವೆ. ಸೇಮ್ ಹಂಗೆ ಹೋಗೋಣ. ಹಾಗಾದ್ರೆ ಟೈಪ್ ನಂಬರ್ 4ಗೆ ನಾವು ಬರೋಣ. ಹಾಗಾದ್ರೆ ಟೈಪ್ ನಂಬರ್ 4 ಯಾವ್ದು ರೀ? ಸೊ ಟೈಪ್ ನಂಬರ್ 4 ಬರೋದು ಇಲ್ಲೈತೆ ನೋಡ್ರಿ. ಟೈಪ್ ನಂಬರ್ 4 ತ್ರಿಭುಜ. ಕ್ಲಿಯರ್ ಐತೆ ಎಲ್ಲರಿಗೂ? ಟೈಪ್ ನಂಬರ್ 4 ಯಾವುದು? ತ್ರಿಭುಜ ಅಂತ ಹೇಳ್ತೀವಿ. ಹಾಗಾದ್ರೆ ತ್ರಿಭುಜದಲ್ಲಿರ್ತಕ್ಕಂಥ ಈಗ ಇದನ್ನು ಹೆಂಗೆ ಅನ್ಸೋದ್ರಿ? ಸರ್ ನಾನು ಒಂದು ಹಿಂಗೆ ತ್ರಿಭುಜ ಕೊಡ್ತೇನೆ ರೀ. ಸರ್ ಇದು ಎಷ್ಟು ತ್ರಿಭುಜ? 1 ರೀ. ಸೊ ಇಲ್ಲೊಂದು ನಡಕ್ಕೆ ಗೆರೆ ಎಳೆದು ಬಿಡ್ತೇನೆ, ಸಮಬಾಹು ತ್ರಿಭುಜ ಆಗ್ಬಿಡ್ತೀವಿ. ಹಾಗಾದ್ರೆ ಸರ್ ಎಷ್ಟು ಇದಾವೆ ಇದ್ರಾಗ? ಸರ್ ಎಣಿಸ್ಬೋದು. ಸರ್ ಇದೊಂದು ಪೂರ್ಣ 1 ಐತ್ರಿ, ಈ ಕಡೆ 1 ಐತ್ರಿ. ಸೊ ನೀವು ಇಲ್ಲಿ ಹೇಳ್ಬೋದಲ್ಲ ಹಿಂಗೆ, ಸರ್ ಪೂರ್ಣ 1 ಐತ್ರಿ, ಇದ್ರೊಳಗೆ ಇಲ್ಲೊಂದು 2, ಇದೊಂದು 3, ಒಟ್ಟು ಇದ್ರಾಗ 3 ಅದಾವ ಅಂತ ಹೇಳ್ಬೋದು. ಸ್ವಲ್ಪ ನಾನು ಡಿಫ್ರೆಂಟ್ ಹೋಗ್ತೇನೆ, ಸ್ವಲ್ಪ ಡಿಫ್ರೆಂಟ್ ಮಾಡ್ತೇನೋ. ಹೆಂಗಂತಂದ್ರೆ ಸರ್ ಹಿಂಗೆ ಕೊಡ್ತೇನೋ ತ್ರಿಭುಜ ಕೊಟ್ಟು ಇದ್ರೊಳಗೆ 2 ಹೇಳ್ತೇನೆ. ಹಾಗಾದ್ರೆ ಹಿಂಗಾದ್ರೆ ಹೆಂಗೆ ಬಂದ್ರೆ ಭಾಳ ಮಾಡಿ ಹೆಂಗೆ ಗುರ್ತು ಹಿಡಿತೀರಿ ಇದನ್ನು? ಇದ್ರ ಮತ್ತೆ ಎನ್ಸ್ಕೊಂಡು ಕುಂತಿರ್ತೀರಿ. ಸೊ ನಾನೇನು ಮಾಡಿಬಿಡ್ತೇನೆ, ಒಂದು ಸ್ವಲ್ಪ ಹಿಂಗೆ ಗೆರೆ ಹೇಳ್ತೇನೆ, ಇದ್ರಾಗ ಎಷ್ಟದ, ಹಿಂಗೆ ಗೆರೆ ಹೇಳ್ತೇನೆ, ಇದ್ರಾಗ ಎಷ್ಟದ ಅಂತ. ಹೆಂಗಂತ ಗುರ್ತು ಹಿಡಿತೀರಿ? ಎಷ್ಟದ ಅಂತ ಗುರ್ತು ಹಿಡಿತೀರಿ. ಹಂಗಾದ್ರೆ ಸ್ವಲ್ಪ ಟ್ರಿಕ್ಸ್ ನೋಡಿರಿ. ಈ ಕ್ವಶನ್ ಲಾಸ್ಟಿಗೆ ಬಿಡಿಸೋನು. ಈಗ ಆಯ್ತು, ಇಲ್ಲಿ ನಿಮ್ಮ ಬಿಡಿಸೋ ಟ್ರಿಕ್ಸನ್ನು ಹೇಳ್ತೇನೆ. ಈಗ 2 ಗೆರೆನ ಈ ರೀತಿ ಕೊಟ್ಟಿದ್ದ, ಇದ್ರೊಳಗೆ ತ್ರಿಭುಜವನ್ನು ಕಂಡುಹಿಡ್ರಿ ಅಂತ ಹೇಳ್ದ. ಹಾಗಾದ್ರೆ ಹಿಂಗೆ ತ್ರಿಭುಜವನ್ನು ಕಂಡುಹಿಡಬೇಕಾದ್ರೆ ಟ್ರಿಕ್ಸ್ ಏನು ರೀ? ಕರೆಕ್ಟಾಗಿ ಟ್ರಿಕ್ಸ್ ಹೇಳ್ಕೋರಿ ಮೊದಲು. ಟ್ರಿಕ್ಸ್ ಸರಿಯಾಗಿ ಗೊತ್ತಿತ್ತಂತಂದ್ರೆ ಇಡೀ ಪ್ರಶ್ನೆ ಪತ್ರಿಕೆ ನಿಮ್ಗೆ ಈಸಿ ಆಗಿಬಿಡ್ತೈತೆ. ಆಮೇಲೆ ನೋಡಿರಿ, 1 ಬರ್ಕೋದು 2 3. ಹಾಗಾದ್ರೆ ಎಷ್ಟದ ಹೇಳ್ರಿ ಇವು? 3. ಹಾಗಾದರೆ 3 ಕೂಡಿಸಿಬಿಟ್ರಿ ಎಷ್ಟಾಕೈತೆ ನೋಡು? 3 2 5 5 1 6. ಹಾಗಾದ್ರೆ ಟೋಟಲ್ ಇದ್ರಾಗ ಎಷ್ಟು ತ್ರಿಭುಜಗಳದಾವ ಅಂತ ಅರ್ಥ? 6. ಇಷ್ಟು ಸಿಂಪಲ್ ಐತ್ರಿ. ಇಷ್ಟು ಸಿಂಪಲ್ ಐತದು, ವೆರಿ ಈಸಿ ಐತೆ. ಮತ್ತು ನಿಮ್ಗೆ ಎಣಿಸಿ ತೋರಿಸ್ಲೇನಾ? ನೋಡಿರಿ, ಬೇಕಾದ್ರೆ ಎಣಿಸಿ ನೋಡಿರಿ. ಟೋಟಲ್ 1 ಐತೆ, ಅದ್ರೊಳಗೆ ಇವು 3 ಅದಾವೆ. ಆಯಿತಾ? 1 3 ಎಷ್ಟಾಯ್ತು? 4 ಆಯ್ತು. ಕ್ಲಿಯರ್? ಇವು 3 ದೊಡ್ಡದೊಂದು ತ್ರಿಭುಜ 4 ಆಯಿತು. 4 ಸರ್ ಮತ್ತೆ ಅಲ್ರಿ ಇಲ್ಲೊಂದು ಐತೆ ನೋಡ್ದೆ, ಈ ಕಡೆ 2 3 ಕೂಡಿಸಿದ್ರೆ 5 ಮತ್ತು 1 2 ಕೂಡಿಸಿದ್ರೆ 6. ಟೋಟಲ್ ಕ್ಲಿಯರ್ ಆಯ್ತು ಎಲ್ಲರಿಗೂ? 6. ಸರಿ, ಇದು ಹೆಂಗೆ ಮಾಡೋದ್ರಿ? ಇನ್ನೊಂದು ಪ್ರಶ್ನೆ ಐತಿ, ಇದನ್ನು ಹೆಂಗೆ ಮಾಡೋದ್ರಿ? ಸೊ ಇದು ಈ ರೀತಿ ಬಂದರೆ ಹೆಂಗೆ ಮಾಡೋದು ಅಂತಂದ್ರೆ, ಇದಕ್ಕಿಂತ ಇನ್ನೊಂದು ಕ್ವಶನ್ ಕೊಟ್ಟು ಆಮೇಲೆ ಅದನ್ನು ಮಾಡೋಣ. ಈಗ ಈ ರೀತಿ ಬರ್ತಾವೆ, 1 ಇಂಥ 2 3 4 ಹಿಂಗೆ ಕೊಟ್ಟಾಗ ಏನು ಮಾಡ್ತೀರಿ ನೀವು? ಸೇಮ್ 1 2 3 4 5 ಇವನ್ನಷ್ಟು ಪ್ಲಸ್ ಮಾಡಿ ಬರೆದ್ರಂದ್ರೆ ಇದನ್ನು ಕಮೆಂಟ್ ಹಾಕ್ರಿ ಆನ್ಸರ್. ಸೊ ಎಷ್ಟು ಬರ್ತೈತೆ ಅಂತ ನೋಡಿರಿ. ಇದು ತ್ರಿಭುಜ ನಂಬರ್ 2 ಒಳಗಿಂದ. ಸರಿ, ಇದು ಮೇಲೆ ಕೊಟ್ಟಾನೆ, ಇದು ಬೇರೆ ಐತಲ್ರಿ, ಇಂಥವು ಹೆಂಗೆ ಮಾಡೋದು? ಇದು ಏನು ಭಾಳ ದೊಡ್ಡ ಟಫ್ ಇಲ್ಲ, ವೆರಿ ಈಸಿ ಐತಿ. ನೋಡಿರಿ ಹೆಂಗೈತೆ ಅಂತಂದ್ರೆ, ಇಲ್ಲಿ ಕೆಳಗಡೆ ಬೇಸಿಕ್ ಮೇಲೆ ಬರ್ಕೋರು 1 2 3. ಹಾಗಾದರೆ ಈ ಬೇಸಿಕ್ ಎಷ್ಟದು? 3 1 6 ಅದು. ಕ್ಲಿಯರ್? ಇಲ್ಲಿ ನಡಕ್ಕಡೆ ಒಂದು ಗೆರೆ ಹೇಳ್ದಲ್ಲ ನೋಡಿ, ಇಷ್ಟು ಗೆರೆ ಹೇಳ್ದಲ್ಲ, ಇದ್ರದ್ದು ಇದು ಬೇರೆ ತ್ರಿಭುಜಗಳು ಬರ್ತಾವೆ. ಹಾಗಾದ್ರೆ ಇದನ್ನು 1 2 ಎಷ್ಟದಾವು? 2 ಅದಾವೆ. ಹಾಗಾದ್ರೆ ಎಷ್ಟಾಗ್ತದೆ? 3 ಆಯ್ತು.
ಈ ಮೇಲ್ಗಡೆ ಸೇಮ್ ಹೇಳಿದೆ ನಿಂಗೆ. ಹಾಗಾದ್ರೆ ಇದು ಎಷ್ಟದು 1 2, ಇದು ಎಷ್ಟದು 3. ಈಗ ಟೋಟಲ್ ಎಣಿಸ್ರಿ ಎಷ್ಟದು, ಇದ್ರಾಗ 6, ಇವು 3 3 6, ಇದೊಂದು 6, ಎಷ್ಟದು ಟೋಟಲ್ 12 ತ್ರಿಭುಜಗಳು. ಹಾಗಾದ್ರೆ ಹಿಂಗೆ ಮಾಡೋದು ಕ್ಲಿಯರ್ ಆಯ್ತು ಎಲ್ಲರಿಗೂ. ಇದೊಂದು ನಾ ಪ್ರಶ್ನೆ ಕೊಡ್ತೇನೆ ನಿಮ್ಗೆ, ಇದನ್ನು ನೀವು ಬಿಡಿಸ್ರಿ. ಕ್ಲಿಯರ್ ಆಯ್ತದ ಎಲ್ಲರಿಗೂ? ಸೊ ಹಾಗಾದ್ರೆ ನಾನೊಂದು ಪ್ರಶ್ನೆ ಕೊಡ್ತೇನೆ ಈಗ, ಇದನ್ನು ನೀವು ಬಿಡಿಸ್ರಿ ಈಗ. ಹಾಗಾದ್ರೆ ನೋಡಿರಿ, ಈ ರೀತಿ ಕೊಟ್ಬಿಡ್ತೇನೆ ನಾನು. ಸರ್ ಈಗೇನು ಬೇಕಾದ ಕೊಡ್ರಿ, ನಾವು ಬಿಡಿಸ್ತೀವಿ ಅಂತ ಹೇಳ್ತೀರಲ್ಲ. ನೋಡಿರಿ ಯಾವ ಟೈಪ್ ಬರ್ತಾವೆ, ಹೆಂಗಿರ್ತಾವೆ. 2 ಕೊಡ್ತೇನೆ, ಇಲ್ಲೊಂದು 3 ಕೊಡ್ತೇನೆ, ಇಲ್ಲೊಂದು 3 ಕೊಡ್ತೇನೆ. ಹಿಂಗೆ ಕೊಟ್ಟರೆ ಏನು ಮಾಡಿಬಿಡ್ತೀರಿ ನೋಡಿರಿ, ಹೆಂಗೆ ಮಾಡ್ತೀರಿ. ಸೊ ಸಿಂಪಲ್, ಇದನ್ನು ನೀವು ಆನ್ಸರ್ ಹಾಕ್ಬೇಕು ನನಗೆ. ಬಟ್ ಆಗ ಒಂದು ಬರಿತೇನೆ, 1 2 3 4 5, ಈ ಥರದೊಂದು 1 2, ಇಲ್ಲಿ 1 2 3, ಇಲ್ಲಿ 1 2 3. ನಾ ಏನು ಹೇಳಿದ್ದೀನಿ ಟ್ರಿಕ್ಸು ಅದನ್ನು ನೋಡಿರಿ, ಅದು ಎಷ್ಟು ಬರ್ತೈತೆ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ. ಸೊ ಈಸಿ ಅನ್ಸದಾವ ಎಲ್ಲರಿಗೂ. ಸೊ ಈಸಿ ಅನಿಸಿದ್ರೆ ಸೊ ನನಗೆ ಹಂಗೆ ಸ್ವಲ್ಪ ನಿಮ್ಗೆ ಏನಾರು ಕ್ವಶನ್ಸ್ ಬೇರೆ ಬೇರೆ ಇದ್ದು ಅಂತಂದ್ರೆ ಹೇಳ್ರಿ. ನಾನು ಇನ್ನೂ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ತೊಗೊಂಬಂದಿನಿ. ಇದು ಈ ಸಿಂಪಲ್ ಫಸ್ಟ್ ಬೇಸಿಕ್ ಮೆಥಡ್ ಆಯಿತು. ಈ 4 ಮೆಥಡ್ ಹೇಳೋದಿತ್ತು. ಈ 4 ಮೆಥಡನ್ನು ನಾನು ನಿಮಗೆ ಹೇಳಿಬಿಟ್ಟೇನೆ. ಈಗ ಇನ್ನು ನಮಗೆ ಬರೋದಂತ ಅದೇನೈತೆ ಅಂತಂದ್ರೆ ಇಲ್ಲಿ ಅದಾವೆ ನೋಡ್ರಿ, ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಬಂದವು. ನಾನು ತೊಗೊಂಬಂದೇನು. ಸೊ ಇವನ್ನೆಲ್ಲ ಕಮೆಂಟ್ ಮಾಡ್ಬೇಕು ನೀವು, ಎಷ್ಟು ಬಂದವು ಏನು ಬಂದವು ಅಂತೇಳಿ. ಇಲ್ಲಿ ಬೇರೆ 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 ಟ್ರಿಕ್ಸ್ ಅದಾವೆ, ಅವನು ಇಲ್ಲೇ ಬಿಡಿಸ್ಕೊಂತ ಹೋಗ್ತಿರ್ತಾನು. ಸೊ ಯಾವ ರೀತಿ ಬಂದವು ಅಂತೇಳಿ ನೋಡೋಣ. ಫಸ್ಟ್ ಟಾಪಿಕ್, ಫಸ್ಟ್ ಕ್ವಶನ್ಸ್ ನಂಬರ್ 1 ಐತಿ. ಏನೈತಿ ಇದು ಆಲ್ರೆಡಿ ಬಿಡಿಸೋದು ನಿಮಗೆ ಹೇಳಿದೆನು. ಇದನ್ನು ನೀವು ಮಾಡಿ ಕ್ವಶನ್ ನಂಬರ್ ನೋಡಿರಿ, ಇದು 1 ಐತಿ. ತ್ರಿಭುಜ ಒಳಗಿಂದ ಒಂದು ಆಕೃತಿ ಒಳಗೆ ಕ್ವಶನ್ ನಂಬರ್ 1 ಐತಿ. ಸೊ ಈ ಥರದ ಎಷ್ಟು ಬರ್ತಾವೆ ಅಂತ ನೀವು ಕಮೆಂಟ್ ಹಾಕಿರಿ, ಎಷ್ಟು ಇದಾವೆ ಅಂತೇಳಿ. ಇನ್ನು ಇದೈತಿ ರೀ ಸರ್, ಹಿಂಗೆ ಬಂದಾಗ ಚೌಕ ಬಾಕ್ಸ್ದಾಗ ಇದರನ್ನು ತ್ರಿಭುಜವನ್ನು ಕಂಡುಹಿಡಿ ಅಂತ ಹೇಳ್ತಾನೆ. ಇಂಥ ಬಲ್ದಾಗ ಹೆಂಗೆ ಮಾಡ್ಬೇಕು ರೀ, ಇದು ವೆರಿ ಟ್ರಿಕ್ಸ್ ಐತೆ, ಸ್ವಲ್ಪ ನೋಡ್ಕೋರಿ. ಹಿಂಗೆ ಬಂದಾಗ ಏನಂದ್ರೆ ಟೈಪ್ಸ್ಗಳು ಅದಾವೆ, ಇವು ಭಾಳ ಥರ ಟೈಪ್ಸ್ಗಳು ಅದಾವೆ. 1 2 3 4 5 6 7 8 ಅದಾವೆ, 8 ಅದಾವೆ ಸರ್. ಹಾಗಾದ್ರೆ ಇದ್ರೆ 8 ಅದಾವೆ ರೀ. ಹಾಗಾದ್ರೆ ಇದ್ರ ತ್ರಿಭುಜವನ್ನು ಹೆಂಗೆ ಗುರ್ತಿಡಿದ್ರಿ? 8 ತ್ರಿಭುಜಗಳು ಅದಾವೆ. ಕ್ಲಿಯರ್ ಆಗೈತೆ ಎಲ್ಲರಿಗೂ, 8 ತ್ರಿಭುಜಗಳು ಅದಾವೆ. ಹಾಗಾದ್ರೆ ನಾವು ಏನು ಮಾಡ್ಬೇಕು ರೀ? ಏನೂ ಇಲ್ಲ, ಸಿಂಪಲ್ 8 × 2. ಇದೊಂದು ಚೌಕ ಐತಲ್ಲ, ಚೌಕ ಅಂದ್ರೇನು ವರ್ಗ. ಈ 4 ಗುಣಾಕಾರ ಎಷ್ಟು ಮಾಡಿಬಿಡೋದು? 2 ಮಾಡಿಬಿಡೋದು. ಉತ್ತರ ಎಷ್ಟು ಬರ್ತದೆ? 8 2 16. ಸೊ ಈ ಟೈಪ್ ಬಂದ್ರೆ ಇದೊಂದು ಕ್ವಶನ್ನು, ಇದೊಂದು ಟೈಪ್ ನಂಬರು. ಇವೆಲ್ಲ ಡಿಫ್ರೆಂಟ್ ಟೈಪ್ಗಳು ಬರ್ತಿರ್ತಾವೆ, ನಾವು ಇವ್ನು ಹೇಳ್ಕೊಂತ ಹೋಗ್ತೇವೆ. ಇಂಥವು ಬಂದಾಗ ಎಲ್ಲಾದ್ರೂ ನೋಡ್ಕೊತೇರಿ. ಇನ್ನು ಇಲ್ಲೊಂದು ಕ್ವಶನ್ ಐತಿ, ಕ್ವಶನ್ ನಂಬರ್ 3 ಐತಿ. ಕ್ವಶನ್ ನಂಬರ್ 3 ಐತಿ. ಇದು ಆಲ್ರೆಡಿ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಇದು ಎಷ್ಟೋ ಸಲ UPSC ಒಳಗೆ ಇದನ್ನು ಕ್ವಶನ್ ಕೇಳಿದಾರು. ಇದನ್ನು ಓದಬೇಕಾ, ಇದನ್ನು ನೋಡ್ರಿ ಅಂತಂದ್ರೆ ಇದ್ರಾಗ ಏನೂ ಇಲ್ಲ, ಡೈರೆಕ್ಟು ಕಣ್ಣು ಮುಚ್ಚಿ ಸ್ಟಾರ್ ಬಂತಂದ್ರೆ 10 ಹಾಕಿಬಿಡ್ರಿ. ಸೊ ಉತ್ತರ ಎಷ್ಟು? 10. ಇನ್ನೊಂದು ಏನು ಹೇಳ್ತೀನಿ ಕೇಳ್ರಿ, ನಿಮಗೇನೋ ಒಂದು ಕ್ವಶನ್ ಬಂದೈತಿ, ಅದನ್ನು ಬಿಡ್ಸಕ್ಕೆ ನಿಮಗೆ ಆಗಲಿಲ್ಲ. ಮೊದಲು ಫಸ್ಟ್ ಅದನ್ನು ಬಿಡ್ಸೋಕ್ಕಿಂತ ಪೈಲ ಆಪ್ಷನ್ದಾಗ ಆಪ್ಷನ್ ಎಷ್ಟು ಕೊಟ್ಟರೆ ಹೈಯೆಸ್ಟ್ ಯಾವುದೈತೆ ಮೊದಲು ನೋಡ್ಕೋಬೇಕು. ಆಕೃತಿ ಅನ್ಸೋಕ್ಕಿಂತ ಪೈಲ ಟ್ರಿಕ್ಸ್ ಯೂಸ್ ಮಾಡೋದು. ಹೈಯೆಸ್ಟ್ ಎಷ್ಟೈತೆ ಅಂತ ನೋಡ್ಕೊಂಡು ಹೋಗ್ಬೇಕು. ಆ ಹೈಯೆಸ್ಟ್ ಆಪ್ಷನ್ ಮೇಲೆ ಎನಿಸ್ಬೇಕು. ಮತ್ತು ನೀವು ಡೈರೆಕ್ಟಾಗಿ ಹಂಗೆ ಎನ್ಸಕ್ಕೆ ಹೋದ್ರೆ ಒಮ್ಮೊಮ್ಮೆ ನೀವು ಎಷ್ಟು ಎನಿಸಿಟ್ಟು ಅದ ಕರೆ ಆಗಿಬಿಡ್ತೈತೆ. ಹಂಗಾದ್ರೆ ಹೈಯೆಸ್ಟ್ ಎಷ್ಟೈತಿ 20 ಐತಲ್ಲ, ಮೊದಲು 20 ಅದಾವಿಲ್ಲ ನೋಡಕ್ಕೆ ಹೋಗ್ಬೇಕು. 20 ಬರಲಿಲ್ಲ ಅಂದ್ರೆ ಉತ್ತರ ನಡ್ಕಿಂದ ಯಾವ್ದೈತೆ ಅದು ಇರ್ತೈತೆ. ಕ್ಲಿಯರ್ ಆಯಿತು? ಈಗ ನೋಡಿರಿ, ಈ ರೀತಿ ಬಂತಂದ್ರೆ ಇದನ್ನು UPSC ಒಳಗೆ ಎಷ್ಟು IAS ಕ್ವಶನ್ ಒಳಗೆ ಕೇಳಿದಾರೆ ಅದನ್ನು. ಹಾಗಾದ್ರೆ ಇದನ್ನು ನೋಡ್ಕೋರಿ. IASದಾಗ ಒಂದು ಕ್ವಶನ್ ಕೇಳಿದಾರೆ, ಇದ್ರಾಗ ಹಿಂಗೆ ಬಂತಂದ್ರೆ ಡೈರೆಕ್ಟ್ 10 ಅದಾವೆ. ಇಲ್ಲ ನೋಡಿರಿ, 1 ಹಿಂಗೆ ಬಂದು ನೋಡ್ರಿ, ಇದು 1 ಹಿಂಗೆ ಬಂದರೆ 2, ಈ ರೀತಿ 3, ಇಲ್ಲಿ 4 ಹಿಂಗೆ ಎಣಿಸಿದ್ರೆ ಒಟ್ಟು ಟೋಟಲಿ ರೌಂಡಾಗಿ ಎಣಿಸಿದ್ರೆ, ಬೇಕಾದ್ರೆ ನಾನು ಇನ್ನೊಮ್ಮೆ ಹೇಳ್ತೀನಿ ಅಂದ್ರೆ, ಈ ಎಣಿಸಿದ್ರೆ ಟೋಟಲ್ ಎಷ್ಟು ಬರ್ತಾವೆ? 10 ಬರ್ತಾವೆ. ಸೊ 10 ಬಂತು. ಇನ್ನು ಇಲ್ಲಿ ಬಂತು ನೋಡ್ರಿ ಮಜಾ. ಈ ಕ್ವಶನ್ ಬಂದ್ರೆ, ಸರ್ ನೋಡಕ್ಕೆ ತ್ರಿಭುಜ ಐತ್ರಿ, ಇದ್ರಾಗಿರ್ತಕ್ಕಂಥ ತ್ರಿಭುಜಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟಾನೆ. ಹಾಗಾದ್ರೆ ಹಿಂಗೆ ಬಂದಾಗ ಹೆಂಗೆ ಮಾಡಬೇಕು? ಸೊ ಇದನ್ನು ನಾನು ಸ್ವಲ್ಪ ಅಲ್ಲಿ ಮೇಲ್ಗಡೆ ಕ್ವಶನ್ದಾಗ ಹೇಳ್ತೇನೆ. ಇಲ್ಲ ಇಲ್ಲೇ ಝೂಮ್ ಮಾಡ್ದೇನು ನೋಡ್ರಿ, ಈ ಕ್ವಶನನ್ನು ಹೆಂಗೆ ಮಾಡ್ಬೇಕಂತ ಹೇಳ್ತೇನೆ ನೋಡ್ರಿ. ಸೊ ಈ ರೀತಿ ಬಂದಾಗ ಈ ಪ್ರಶ್ನೆಯನ್ನು ಹೆಂಗೆ ಮಾಡಬೇಕು? ಸರ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ, ಇದಕ್ಕೊಂದು ಮೆಥಡ್ ಐತಿ, ಆ ಮೆಥಡ್ ಯೂಸ್ ಮಾಡ್ತೀನಿ. ಈ ರೀತಿ ಪ್ರಶ್ನೆ ಬಂದರೆ ಅಷ್ಟೇ ಮಾಡ್ಬೇಕು. ಇದನ್ನ ಮೆಥಡು ಯಾವುದಂದ್ರೆ 1 2 3 4 ಬರ್ಕೊಂಡು. ಕ್ಲಿಯರ್ ಆಯ್ತಾ? ಮೊದಲು ಟ್ರಿಕ್ಸ್ ಯೂಸ್ ಮಾಡ್ಬೇಕು. ಈ ಲೈನ್ ಬಿಡಿಸಿ ತಕೊಂಡು ಮೊದಲು. ಆಗ 1 2 3 4 ಬರ್ಕೊಂಡು. ಹಾಗಾದ್ರೆ ನೋಡ್ರಿ, ಈಗ 1ಕ್ಕೆ ಸಮಾನ ಏನಿಸ್ತೈತಿ? 1 ಐತಿ. ಇಲ್ಲಿ ನೋಡಿ ಟ್ರಿಕ್ಸ್ ಇದೆ, 1ಕ್ಕೆ 1 ಐತಿ, 1 ಬರ್ಕೊಂಡು. 1ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತೈತಪ್ಪಿ? 3. 3ಕ್ಕೆ 3 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 6 ಬರ್ತೈತಿ. 6ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 10. ಹಾಗಾದ್ರೆ ಈ ಲೈನ್ದಾಗ ಎಷ್ಟು ಅದಾವು? 10 ಅದಾವ ಅಂತ ಅರ್ಥ. ಕ್ಲಿಯರ್ ಆಯ್ತು ಹೇಳೋದು ಎಲ್ಲರಿಗೂ? 1ನೇದು 1 2 3 4 ಬರ್ಕೊಂಡು, ಕೆಳಗಿನ ಬೇಸ್ ಲೈನ್ ನಾನು. ಹಾಗಾದ್ರೆ ಅದರ ಪಾದಗಳನ್ನು ಬರ್ಕೊಂಡು, ಎಷ್ಟು? 4 ಪಾದಗಳು. 4 ಈ ಲೈನ್ದಾಗ 4 ಬರ್ಕೊಂಡು ನೋಡ್ರಿ. ಈ ಲೈನ್ದಾಗ 4 1ಕ್ಕೆ 1 ಬರ್ದೇನು. ಹಾಗಾದ್ರೆ 1ಕ್ಕೆ 2 ಕೂಡಿಸಿದ್ರೆ ಎಷ್ಟು? 3. 3ಕ್ಕೆ 3 ಕೂಡಿಸಿದ್ರೆ 6. 6ಕ್ಕೆ 4 ಕೂಡಿಸಿದ್ರೆ 10. ಕ್ಲಿಯರ್ ಆಯ್ತು ಎಲ್ಲರಿಗೂ? 10. ಈಗ 1ನೇ ಲೈನ್ ಆಯ್ತು. ಸರ್ ಇಂಥವು ಎಷ್ಟು ಲೈನ್ಗಳು? ಆ ಬೇಸಿಕ್ ಲೈನ್ಗಳನ್ನೆಲ್ಲ ಬರ್ಕೋಬೇಕು. 2 ಈ ಥರದ್ದು, ಈ ಥರದ್ದು. ಕ್ಲಿಯರ್?
ಹಾಗಾದ್ರೆ ನೋಡಿರಿ ಈ ಥರದ್ದು ಎಷ್ಟಿದೆ ಬೇಸಿಕ್ 1 2 3 ಆಮೇಲೆ 1 2 ಇದನ್ನು ಮಾಡಿರಿ ಕ್ಲಿಯರಾಗಿ ಎಷ್ಟಾಗೈತೆ ನೋಡಿರಿ 1ಕ್ಕೆ 1 2 3 ಸೊ ಸೇಮ್ ಆ್ಯಸ್ ಇಟ್ ಈಸ್ ಒಂದಕ್ಕೆ ಒಂದು ಇರ್ತೈತಿ ಫಸ್ಟ್ ಒಂದಕ್ಕೆ 2 ಕೊಡ್ಸಿದ್ರೆ 3 3ಕ್ಕೆ 3 ಕೊಡ್ಸಿದ್ರೆ 6 ಎರಡನೇ ಲೈನ್ 6 ಆಯಿತು ಸೇಮ್ 1 2 ಸೊ ಇದನ್ನು ಮಾಡಿರಿ ಇದ್ರಾಗ ಆನ್ಸರ್ ನಿಮಗೆ ಬರ್ತೈತಿ ಸೊ ಅಷ್ಟನ್ನು ಟೋಟಲ್ ಮಾಡಿದ್ರಂದ್ರೆ ಇವನ್ನಷ್ಟನ್ನು ಟೋಟಲ್ ಮಾಡಿದ್ರಂತಂದ್ರೆ ಸೊ ಇಲ್ಲಿ ಬರ್ತೈತಿ ನೋಡಿರಿ ನಿಮಗೆ ಇದ್ರಾಗ ಯಾವ್ದು ಆನ್ಸರ್ ಐತಿ ಸೊ ಅದನ್ನು ಕೂಡ ನೀವು ಕಾಮೆಂಟ್ ಹಾಕಿರಿ ಸೊ ಟ್ರಿಕ್ಸ್ ಕ್ಲಿಯರ್ ಐತೆ ಎಲ್ಲರಿಗೂ ಟ್ರಿಕ್ಸ್ ಈಸಿ ಐತಿ ಇದನ್ನು ನೀವು ಎನ್ಸ್ಕೊಂತ ಹೋಗ್ಕೊಂತಾರೆ ಬರೋಂಗಿಲ್ಲ 1 2 3 ನೀವು ಭಾಳಷ್ಟು ಟೈಮ್ ತೊಗೋದೈತಿ ಸೊ ಈ ಟ್ರಿಕ್ಸ್ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಂಬಿಡ್ರಿ ಸೊ ನೆಕ್ಸ್ಟ್ ಏನೈತಿ ವರ್ಗಗಳು ಅಂತೈತಿ ಒಟ್ಟು ಈ ಆಕೃತಿಯಲ್ಲಿರುವ ವರ್ಗಗಳು ಅಂತ ಕೇಳಿದಾರು ಸೊ ಹಾಗಾದ್ರೆ ಇದರಲ್ಲಿರ್ತಕ್ಕಂಥ ಚೌಕಗಳನ್ನ ನಾವು ನೋಡ್ಬೋದು ಇದು ಆಯತ ಅಂದ್ಕೊಂಡಿರಿ ಮತ್ತು ಇದು ಸ್ಕ್ವೇರ್ ಅಂದ್ರೆ ವರ್ಗಗಳು ಅಂತ ನೋಡಕ್ಕೆ ಮತ್ತು ಚೌಕ ಆಯತಗತೆ ಕಾಣಾಯಿ ಸರ್ ಆಯತ ಅಂದ್ಕೊಂಡಿರಿ ಸೇಮ್ ವರ್ಗ ಏನು 1 2 3 4 1 2 3 4 ಕ್ಲಿಯರ್ ಐತಿ 4 4 3 3 2 2 1 1 ಅಷ್ಟನ್ನು ಗುಣಿಸಿ ಆ ಬಂದಂಥ ಗುಣಿಸಿದ ಆನ್ಸರನ್ನು ಪ್ಲಸ್ ಮಾಡಿಬಿಟ್ರಿ ಅಂತಂದ್ರೆ ಆನ್ಸರ್ ಬರ್ತೈತಿ ಈ ಥರ ಯಾವುದೈತಿ ನೋಡ್ಕೋರಿ ಆಪ್ಷನ್ ನೋಡ್ರಿ ಕ್ಲಿಯರಾಗಿ ನೋಡ್ಕೋರಿ ಈಗ ಬಿಡಿಸ್ಕೋರಿ ಇದನ್ನು ಕ್ಲಿಯರ್ ಆಯ್ತಾ ಇನ್ನು ಸೊ ಪಾಸ್ ಮಾಡಿರಿ ವಿಡಿಯೋ ಪಾಸ್ ಮಾಡಿ ನೋಡಿ ಬಿಡಿಸಿ ಮುಂದೆ ಹೋಗ್ರಿ ಬೇಕಾರೆ ಸೊ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಬಂದು ಇವನ್ನೆಲ್ಲ ಇನ್ನು ನೀವು ಎಣಿಸ್ಬೇಕಾಕತಿ ಸೇಮ್ ಇಲ್ಲೊಂದು ಕ್ವಶನ್ ನೋಡ್ರಿ ಇದು ಆಯತ ಐತಿ ಸೇಮ್ ಇದು ಆಯತ ಐತಿ ಇವು ಆಯತ ಐತಿ ನೀವು ಕೌಂಟ್ ಮಾಡ್ಬೋದು ಪಾಸ್ ಮಾಡ್ರಿ ನೀಟ ಪಾಸ್ ಮಾಡಿ ವಿಡಿಯೋ ನೋಡ್ರಿ ಎಷ್ಟು ಅದಾವ ಅಂತ ಇದು ಆಯತ ಎಣಿಸೋ ಟ್ರಿಕ್ಸ್ ಐತಿ ಇದು ಆಯತ ಟ್ರಿಕ್ಸ್ ಗೊತ್ತಿಲ್ಲ ಬಟ್ ಇವನ್ನ ನಾವಾಗಿ ಖುದ್ದಾಗಿ ಎಣಿಸ್ಬೇಕು 1 2 3 4 ಐತಿ ಟೋಟಲ್ ಆಗಿರೋದೊಂದು 5 ಸೊ ಹಾಗಾದ್ರೆ ಇದರಲ್ಲಿರ್ತಕ್ಕಂಥ ಆಯತಗಳು ಎಷ್ಟು ಅದಾವ ಅಂತ ಗೊತ್ತಾಕೈತಿ ನಿಮ್ಗೆ 5 ಆಯತಗಳು 5 ಅಲ್ಲ 6 ಇಲ್ಲೊಂದು ಐತಿ ನೋಡೋದು ಇದೊಂದು 6 ಇಲ್ಲೊಂದು ಐತಿ 7 ಒಟ್ಟು ಟೋಟಲ್ ಎಷ್ಟು ಅದಕ್ಕೆ ಹೇಳಿ ನಾನು ಹೈಯೆಸ್ಟ್ ಸಂಖ್ಯೆಯನ್ನು ನೋಡ್ರೆ ನಿಮ್ಗೆ 6 ಅನ್ಸದೈತದು ನೋಡ್ರೆ ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡ್ರಿ 6 ಅನಿಸ್ತೈತದು ಹಾಗಾದ್ರೆ ನೀವು ನೋಡ್ರಿ ಅನಿಸಿ 1 2 ಸರ 3 4 ಟೋಟಲ್ ಒಂದು 5 ಅನ್ಸದಿತ್ತು ಹಾಗಾದ್ರೆ ಇನ್ನೂ ಡಿಫ್ರೆಂಟ್ ಅದಾವ ಅದ್ರಾಗ ಎಲ್ಲ ಅಂದರೆ ಇಲ್ಲೊಂದು ಐತೆ ನೋಡೋದು ಇದು 6 ಆಗಿತ್ತು ಸೊ ಇಲ್ಲೊಂದು 6 ಆಗಿತ್ತು ಟೋಟಲ್ ಮತ್ತು ಇದ್ರ ದೊಡ್ಡದೊಂದು ಇಲ್ಲೊಂದು ನೋಡು ಇದೊಂದು 7 ಆಗಿತ್ತು ಹಾಗಾದ್ರೆ ಟೋಟಲ್ ಎಷ್ಟು ಇದ್ರಾಗ 7 ಅದಾವೆ ಕ್ಲಿಯರಾಗಿ ಓದ್ಬೇಕಾ ಮತ್ತು ನೀವು ಗಡ್ಬಡಿ ಮಾಡಿ ಕ್ವಶನ್ ಪೇಪರ್ ಬಿಡಿಸುವಾಗ ಇಂಥ ಕ್ವಶನ್ ಬಂದಾಗ ಗಡ್ಬಡಿ ಮಾಡೋಕೆ ಹೋಗ್ಬಿಡ್ರಿ ಸೇಮ್ ಆ್ಯಸ್ ಇಟ್ ಈಸ್ ಇದ್ರು ಎಣಿಸ್ರಿ ಎಷ್ಟು ಬರ್ತಾವೆ ಅಂತ ಹೇಳಿದ್ರೆ ಡಬಲ್ ಕೂಡಿದ್ದೂ ಇರ್ತಾವೆ ನೋಡ್ರಿ ಹಿಂಗೆ ಇದು 1 ಇದ್ರಾಗ 2 ಇಲ್ಲಿ 3 ಇದು 4 ಐತಿ ಸೊ ಹಂಗೆ ಇದ್ರಾಗೆಲ್ಲ ಎಷ್ಟು ಅದಾವು ಅವನು ಎಣ್ಕೋರಿ ಸೊ ಹೈಯೆಸ್ಟ್ ಯಾವುದೈತಿ 29 ಐತಿ ನೋಡ್ರಿ ಆ ಕೌಂಟ್ ಮಾಡಿ ನೋಡ್ರಿ 29 ಮಟ್ಟ ಬರೋಂಗೆ ಕಂಡು ಅಂದ್ರೆ 29 ಆನ್ಸರ್ ಇದರಿಂದ ಕಡಿಮೆ ಬರ್ತಾವೆ ಸ್ವಲ್ಪ ಕ್ಲಿಯರಾಗಿ ಇದನ್ನ ಓದ್ ಮಾಡೋಕೆ ಇದ್ರಾಗ ಯಾವುದೇ ರೀತಿ ಟ್ರಿಕ್ಸ್ ಇಲ್ಲ ಸೊ ಇಲ್ಲಿ ಐತಿ ಇದಕ್ಕೆ ಟ್ರಿಕ್ಸ್ ಐತಿ ಇದನ್ನು ನೋಡ್ರಿ ಪಾಸ್ ಮಾಡಿರಿ ಸೊ ಇದೊಂದು ನೋಡ್ಕೋರಿ ಅದಾದ ಕೂಡಲೇ ಇಲ್ಲೇ ಐತೆ ನೋಡ್ರಿ ಇವೆರಡು ಕ್ವಶನ್ಸ್ ಅದಾವೆ ಇವು ಸೇಮ್ ಈ ರೀತಿ ಪ್ರಶ್ನೆ ಪತ್ರಿಕೆ ಬರುವ ನಮ್ಮ HSTR ಪೇಪರ್ನಾಗಿರ್ಬೋದು GPSTR PSTR ಅಥವಾ ಕ್ರೈಸ್ ಪೇಪರ್ ಒಳಗೆ ಈ ರೀತಿ ಪ್ರಶ್ನೆಗಳು ಬರ್ತಾವೆ ಆ ರೀತಿ ಈಸಿ ಪ್ರಶ್ನೆಗಳು ಬರೋಂಗಿಲ್ಲ ಮೊದಲೇ ಮಾತು ಹೇಳೋದು ಚೌಕಗಳನ್ನ ನೆನೆಸೋದು ಅವೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು 10ನೇ ತರಗತಿ NTSC ವಿದ್ಯಾರ್ಥಿಗಳಿಗಿರ್ಬೋದು ಸ್ಕಾಲರ್ಶಿಪ್ ಎಕ್ಸಾಮಿಗೆ ಮಾತ್ರ ಬರ್ತಾವೆ ಇವೇನು ಕೊಟ್ಟನಲ್ಲ ಇವು HSTR ಮತ್ತು GPSTR ಇಂಥವು ಬರ್ತಾವೆ ಸೊ ಅವು ಮಿಕ್ಸ್ ಬರ್ತಾವೆ ಎಲ್ಲ ಥರ ಮಿಕ್ಸ್ ಬರ್ತಾವೆ ನೋಡ್ಕೋರಿ ಈ ರೀತಿ ಕ್ವಶನ್ಸ್ಗಳು ನೋಡ್ರಿ ಇದ್ರಾಗ ಎಷ್ಟು ಬರ್ತಾವೆ 1 2 3 4 5 ಇಲ್ಲಿ 6 ಐತಿ ಇಲ್ಲಿ 7 ಐತಿ ಇಲ್ಲಿ 8 ಐತಿ ಇದ್ರಾಗ 9 10 ಇದು ಟೋಟಲ್ ಇದೊಂದು 11 ಇಲ್ಲಿ ಟೋಟಲ್ ಇದೊಂದು 12 ಇಲ್ಲಿ ಟೋಟಲ್ ಇದೊಂದು 13 ಕ್ಲಿಯರ್ ಐತೆ ಎಲ್ಲರಿಗೂ ಸೊ ಎಷ್ಟು ಅದಾವು 13 ಮತ್ತು ಇಲ್ಲೊಂದು ಐತಿ ನೋಡಿದ್ರ ಒಂದು 14 ಈ ಕಡೆ ಒಂದು ಐತಿ 15 ಸೊ ಟೋಟಲ್ 15 ನನಗೆ ಕಂಡು ಬರತ್ತಾವೆ ಟೋಟಲ್ ಒಂದು ದೊಡ್ಡದು 16 ಒಟ್ಟು ನನಗೆ ಎಷ್ಟು ಕಂಡು ಬರ್ತಾವೆ 16 ಆಯತಗಳು ಕಂಡು ಬರತ್ತವೆ 16 ಸೊ ಆಯತಗಳನ್ನ ನೀವು ನೋಡಿರಿ ಅಬ್ಸರ್ವ್ ಮಾಡಿರಿ ನಾನು ಹಂಗೆ ಸುಮ್ಮನೆ ಎಣಿಸಿ ಹಾಕ್ಬಿಟ್ಟನು ಸೊ ನೋಡ್ಕೋರಿ ಎಷ್ಟು ಬರ್ತಾವೆ ಅಂತೇಳಿ ಸೇಮ್ ಆ್ಯಸ್ ಇಟ್ ಈಸ್ ಇದು ಐತಿ ಇದರಲ್ಲಿರ್ತಕ್ಕಂತಹ ಆಯತಗಳನ್ನ ನೋಡಂತ ಹೇಳಿದನು ಇದ್ರೊಳಗೆ ಎಷ್ಟು ಬರ್ತಾವೆ ಆಯತಗಳದಾವ ಅಂತ ನೋಡ್ರಿ ಸೊ ಆಯತಗಳು ಇದ್ರೊಳಗೆ ಎಷ್ಟು ಬರ್ತಾವ ಅಂತ ನೋಡ್ರಿ ಈ ಥರ ನೀವು ಎಲ್ಲ ಥರ ಮಾಡ್ಕೋಬೋದು ಇದನ್ನು ಕ್ವಶನ್ ಇದನ್ನು ಆಯತನೂ ಮಾಡ್ಕೋಬೋದು ಇದ್ರಾಗ ಆಯತಗಳು ಎಷ್ಟು ಅದಾವ ಅಂತ ಗುರ್ತಿಡ್ಕೋಬೋದು ಇನ್ನೊಂದು ಇದ್ರಾಗ ಚೌಕಗಳದಾವ ಅಂತ ಎಷ್ಟೊಂದು ಗುರ್ತಿಡ್ಕೋಬೋದು ಈ ಥರಾಗಿ ನೀವು ಇನ್ನೊಂದು ತ್ರಿಭುಜಗಳು ಎಷ್ಟು ಅದಾವ ಅಂತ ಗುರ್ತಿಡಿಬೋದು ಸೊ ಇದನ್ನು 3 ಥರ ಕ್ವಶನ್ ಮಾಡೋಕ್ಕೆ ಬರ್ತದೆ ನನಗೆ 3 ಥರ ಮಾಡ್ಬೋದು ಇದನ್ನು 3 ಥರ ಯಾವ ರೀತಿ ಬರ್ತಾವ ಅಂತ ನೋಡ್ರಿ ಸೊ ಎಣಿಸ್ಕೋರಿ ನಾನು ಹಂಗೆ ಒಂದು ಜಸ್ಟ್ ನಿಮ್ಗೆ ಆಯತ ಅಂತ ಕೊಟ್ಟೆನು ನೀವು ಬೇಕಾದ್ರೆ ಅದರ ಚೌಕ ಎಷ್ಟದ ಅಂತ ಎಣಿಸ್ಕೊಂಡು ನೋಡ್ಕೋರಿ ಆಪ್ಷನ್ ಥ್ರೂ ಅಲ್ಲಿ ಕ್ವಶನ್ ಕೊಡುವಾಗ ಕೊಟ್ಟಿರ್ತಾರೋ ಅದು ಕ್ವಶನ್ ಅದ್ರ ಕೊಟ್ಟಿಲ್ಲ ಹಂಗೆ ಕೊಟ್ಟಿದ್ರು ಅದ್ರ ಸರಳ ರೇಖೆಗಳದಿತ್ತು ನಾನು ಅದನ್ನು ತೊಗೊಂಬಂದಿನಿ ಇಲ್ಲಿ ಹಂಗೆ ನಿಮ್ಗೆ ಸೊ ಈ ರೀತಿ ಪ್ರಶ್ನೆಗಳು ಬರ್ತಾವೆ ಸೊ ಅದಕ್ಕೆ ನೀವು ಎಲ್ಲರೂ ಸ್ವಲ್ಪ ಕ್ವಶನ್ಗಳನ್ನ ನೋಡ್ಕೋರಿ ಈ ರೀತಿ ನಿಮಗೆ ಈಸಿ ಟ್ರಿಕ್ಸ್ ಇನ್ನೂ ಭಾಳಷ್ಟು ಬರ್ತಾವೆ ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾನು ತೊಗೊಂಡು ಬರ್ತೇನೆ ಎಲ್ಲ NNMS ಮತ್ತು NTSC ವಿದ್ಯಾರ್ಥಿಗಳಿಗೆ ನಾನು ಆಗುವಂಥ ಈ ಸರಣಿಯನ್ನು ಪೂರ್ಣ ಎಲ್ಲ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿರಿ ಮತ್ತು ಎಲ್ಲರಿಗೂ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಕಳಿಸ್ರಿ ಯಾಕಂತಂದ್ರೆ ಭಾಳಷ್ಟು ಸ್ಕೂಲಲ್ಲಿ ಇವುಗಳನ್ನ ಹೇಳ್ಕೊಡೋಂಗಿಲ್ಲ
ಸೊ ಈ ಸರಣಿಗಳನ್ನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಫ್ರೆಂಡ್ಸ್ಗಳನ್ನ ಕಳಿಸ್ರಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ಪಾರ್ಟ್ನಾಗ ಮತ್ತೊಂದು ವಿಡಿಯೋದಾಗ ಬರ್ತೇನೆ. ಸೊ ಮತ್ತೊಂದು ಟಾಪಿಕ್ ತೊಗೊಂಡು ಸೊ ಅದನ್ನು ನೋಡೋಣ. ನೆಕ್ಸ್ಟ್ ಐ ಥಿಂಕ್ ದಾಳಗಳು ಬರ್ತಿತ್ತು, ದಾಳಗಳನ್ನ ತೊಗೊಂಬರ್ತೀನೋ. ಸೊ ನೆಕ್ಸ್ಟ್ ಟಾಪಿಕ್ನಾಗ ದಾಳಗಳ ಬಗ್ಗೆ ನೋಡೋಣ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.